ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ಜೀವಾವಧಿ ಶಿಕ್ಷೆ, ಶಾಸಕ ಸ್ಥಾನದಿಂದ ವಿನಯ್ ಕುಲಕರ್ಣಿ ಅನರ್ಹ, ವಿಧಾನಸಭೆ ಕಾರ್ಯದರ್ಶಿಯಿಂದ ಪ್ರಕಟಣೆ. ಅಂಚೆ ಮತ ಮರು ಎಣಿಕೆಯಲ್ಲೂ ರಾಜೇಗೌಡ ಗೆಲುವು, ಅಧಿಕೃತ ಘೋಷಣೆಯೊಂದೇ ಬಾಕಿ, ಮತ ಎಣಿಕೆ ಕೇಂದ್ರದ ಎದುರು ಸಂಭ್ರಮಾಚರಣೆ. ಸೂರ್ಯನ ಪ್ರತಾಪಕ್ಕೆ ಕುದಿತಾ ಇದೆ ಕರುನಾಡು, ರಾಯಚೂರಲ್ಲಿ ಬಿಸಿಲಿಗೆ 2 ಬಲಿ, ಕುಡಿಯೋ ನೀರಿಗೆ ಜನ ಜಾನುವಾರುಗಳ ಪರದಾಟ. ಈ ವರ್ಷ 5% ಮಳೆ ಕಡಿಮೆ ಆಗೋ ಸಾಧ್ಯತೆ ಇದೆ, ಜಿಲ್ಲೆಗಳಲ್ಲಿ ಕುಡಿಯೋ ನೀರಿನ ಬಗ್ಗೆ ನಿಗಾ ವಹಿಸಿ, ಅಧಿಕಾರಿಗಳಿಗೆ ಸಿಎಂ ಸೂಚನೆ. 38 ತಿಂಗಳ ಹಿಂಬಾಕಿ ವೇತನ ಹೆಚ್ಚಳಕ್ಕೆ ಪಟ್ಟು, ಮತ್ತೆ ಸಾರಿಗೆ ನೌಕರರಿಂದ ಮುಷ್ಕರಕ್ಕೆ ಕರೆ, ಮೇ 20ರಿಂದ ರಸ್ತೆಗಿಳಿಯಲ್ವಾ ಬಸ್. ಪಶ್ಚಿಮ ಬಂಗಾಳದ 15 ಬೂತ್ಗಳಲ್ಲಿ ಮರು ಮತದಾನ, ಪಾಲ್ಟಾ ಬೂತ್ನಲ್ಲಿ ಗಲಾಟೆ ಹಿನ್ನೆಲೆ ವೋಟಿಂಗ್ ಸ್ಥಗಿತ, ನಾಳೆ ಮತ್ತೆ ಚುನಾವಣೆಯೆಂದ ಆಯೋಗ. ರಸಗೊಬ್ಬರ ಖರೀದಿಗೆ ಎಫ್ಐಡಿ ಕಡ್ಡಾಯಕ್ಕೆ ವಿರೋಧ, ಹಾವೇರಿ ಶಿಗ್ಗಾಂವಿಯಲ್ಲಿ ರೈತರಿಂದ ಪ್ರತಿಭಟನೆ, ಕಡ್ಡಾಯ ತೆರವುಗೊಳಿಸುವಂತೆ ಆಗ್ರಹ. 20 ಲಕ್ಷ ಚಿನ್ನಾಭರಣ ಬಿಟ್ಟು ಹೋಗಿದ್ಲು ವೃದ್ಧೆ, ವಾಪಸ್ ಕೊಟ್ಟು ಪ್ರಾಮಾಣಿಕತೆ ಮೆರೆದ ಅಂಗಡಿ ಮಾಲೀಕ, ದಾವಣಗೆರೆಯ ರುದ್ರೇಶ್ ಕೆಲಸಕ್ಕೆ ಪೊಲೀಸರ ಮೆಚ್ಚುಗೆ.